ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಫ್ರೆಶ್ ಅಪ್ ಆಗಿದ ತಕ್ಷಣ ನೀರು ಕುಡಿಲಿಲ್ಲ ಅಂದರೆ ಏನೋ ಒಂಥರ. ಬೆಳಗಿನ ಜಾವ ಎದ್ದ ತಕ್ಷಣ ನೀರು ಕುಡಿಯೋದು ನಮ್ಮ ಬಾಡಿನ ಡಿಟಾಕ್ಸ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇತ್ತೀಚೆಗೆ ವಿಡಿಯೋ ಅಪ್ಲೋಡ್ ಮಾಡೋದು ತುಂಬ ಕಮ್ಮಿ ಆಗಿದೆ ಅನ್ನೋ ಕಾರಣಕ್ಕೆ ಬೆಳಗ್ಗೆನೇ ಒಂದು ವಿಡಿಯೋ ಎಡಿಟ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಫೀಸ್ಗೆ ಹೊರಟೆ. ಮೇನ್ಲಿ ವೀಕೆಂಡಲ್ಲಿ ಕೂರೋಕ್ಕೂ ಟೈಮ್ ಇರೋದಿಲ್ಲ. ಕೆಲಸಗಳನ್ನ ಮುಗಿಸ್ತಾ ಟೈಮ್ ಫಾರ್ ಲಂಚ್. ಆದಷ್ಟು ಮನೆ ಊಟ ಮಾಡಬೇಕು ಅಂತ ಮನೆಯಿಂದ ಲೆಮನ್ ರೈಸ್ ತೊಗೊಂಡು ಹೋಗಿ ಲಂಚ್ ಮುಗಿಸಿ ಬ್ಯಾಕ್ ಟು ವರ್ಕ್. ಜೀವನ ಅನ್ನೋ ಒಂದು ರಿಯಾಲಿಟಿ ತಿಳ್ಕೊಳ್ಳೋಕ್ಕೆ ನನಗೆ ನಿಜಕ್ಕೂ ಇಷ್ಟು ವರ್ಷ ಹಿಡೀತು. ನನಗೆ ಗೊತ್ತಿರೋ ಹಾಗೆ ಲೈಫ್ ಇಸ್ ನಥಿಂಗ್. ನಾವು ಬದುಕಿರೋವರೆಗೂ ಬದುಕೋಕ್ಕೆ ಹೋರಾಟ ಮಾಡಲೇಬೇಕು. ಲೈಫಲ್ಲಿ ಏನಾಗುತ್ತೋ ಆ ಒಂದು ಟೈಮ್ಗೆ ಆಗುತ್ತೆ. ಪ್ರಯತ್ನ ಯಾವತ್ತೂ ಬಿಡಬಾರ್ದು. ಇವತ್ತು ನಾವೇನು ಮಾಡ್ತಿದ್ದೀವೋ ಅದು ನಮ್ಮ ಭವಿಷ್ಯಕ್ಕೆ ಒಂದಲ್ಲ ಒಂದು ರೀತಿಯಾಗಿ ಸಹಾಯವಾಗುತ್ತೆ. ಸ್ಟೇ ಕಾಮ್ ಆ್ಯಂಡ್ ಬಿ ಹ್ಯಾಪಿ. ಇವತ್ತಿನ ದಿನ ಒಂಥರ ಚೆನ್ನಾಗಿತ್ತು, ಒಂಥರ ಕಹಿ ಆಗಿತ್ತು. ಯಾಕಂದರೆ ನನ್ನ ಕೆಲಸ ಮುಗಿಸಿದ್ರು ಎಷ್ಟೇ ಗಂಟೆಗಳು ನಾನು ಮನೆಗೆ ಹೋಗೋಕ್ಕೆ ಆಗಿಲ್ಲ. ಯಾಕಂದರೆ ಮನೆ ಕೀ, ನನ್ನ ಬೈಕ್ ಎಲ್ಲ ತೊಗೊಂಡು ನನ್ನ ಹಸ್ಬೆಂಡ್ ಅವರ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದರು. ಸರಿ, ಅಲ್ಲಿವರೆಗೂ ನಾನು ಏನು ಮಾಡಲಿ ಅಂತ ನನ್ನ ಹಸ್ಬೆಂಡ್ ಇರುವಂಥ ಲೊಕೇಶನ್ಗೆ ಹೋದೆ. ಜೊತೆಯಲ್ಲಿ ವಾಪಸ್ ಬರೋಣ ಅಂತ. ಬಟ್ ಬೈ ಬ್ಯಾಡ್ ಲಕ್ 1 ಅವರ್ ಮೇಲೆ ಟ್ರಾಫಿಕಲ್ಲಿ ಸ್ಟಕ್ ಆಗಿ ಸಾಕಾಗಿ ಹೋಯಿತು. ಬಟ್ ಇಷ್ಟೆಲ್ಲ ಕೆಲಸ ಮುಗಿಸಿ ಅಮ್ಮ ಮನೆಗೆ ಟ್ರಾವೆಲ್ ಮಾಡಬೇಕಾಗಿತ್ತು. ಅಮ್ಮನ ಬರ್ಡೇ ಸೆಲೆಬ್ರೇಷನ್ ನನ್ನ ಸಿಸ್ಟರ್ ಹಾಗೂ ನಂದು ಮುಂಚೆಯಿಂದನೇ ಪ್ಲ್ಯಾನ್ ಇತ್ತು. ಸೊ ಮಿಸ್ ಮಾಡೋ ಚಾನ್ಸ್ ಕೂಡ ಇರಲಿಲ್ಲ. ಕೆಲವು ವಿಷಯಗಳು ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಹೋಲ್ ಡೇ ಸ್ಟ್ರಗಲ್ಸ್ ಕೂಡ ಮರ್ಸ್ಬಿಡುತ್ತೆ. ಸೊ ಇದಾಗಿತ್ತು ಇವತ್ತಿನ ನನ್ನ ದಿನಚರಿ. ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ.